ಇಂದು ಕ್ರಾಸ್ ಓಟ್ ಮೈದಾನದಲ್ಲಿ ಕ್ರಿಕೆಟ್ ರೋಮಾಂಚನ. ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ನನ್ನದೇ ಜಯ ಖಚಿತ ಎಂದು ಬ್ಯಾಟಿಂಗ್. JDS ಅಭ್ಯರ್ಥಿ ಗೋವಿಂದರಾಜು ನನ್ನದೇ ಮುನ್ನಡೆ ಎಂದು ಬೌಲಿಂಗ್. ರಾಜಕೀಯ ತಂತ್ರ ಪ್ರತಿತಂತ್ರ ಮಧ್ಯದಲ್ಲಿ ಕದ್ದವರೇ ಗೆದ್ದವರೆಂದು ಭರ್ಜರಿ ಕ್ಯಾಚಿಂಗ್. ಯಾರೇ ಆಗಲಿ ಅಡ್ಡ ಮತದಾನದಿಂದಲೇ ಜಯ ಪಡೆಯಲೇಬೇಕೆಂದು ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಉದಾಹರಣೆ ಹೇಳಬೇಕಂದ್ರೆ ವಿನಯ್ ಕಾರ್ತಿಕ್ಗೆ 21 ಮತಗಳನ್ನಿಟ್ಟುಕೊಂಡು ವಿನಯ್ ಕಾರ್ತಿಕ್ ಚುನಾವಣೆ ಎದುರಿಸಲು ಹೊರಟಿದ್ದಾರೆ. ಅವರಿಗೆ 2 ಪಕ್ಷೇತರರು, ಒಂದು ಸರ್ವೋದಯ ಕರ್ನಾಟಕ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ, ಪಕ್ಷೇತರರಾದ ಪುಟ್ಟಸ್ವಾಮೇಗೌಡ, ಲತಾ ಮಲ್ಲಿಕಾರ್ಜುನ್ ಮತ್ತು BJPಯ ಭಿನ್ನಮತೀಯ ಶಾಸಕರಾದ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಇಂದು ಬಿಡದಿ ರೆಸಾರ್ಟಿನಲ್ಲಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇತ್ತ ದೇವನಹಳ್ಳಿ ರೆಸಾರ್ಟಿನಲ್ಲಿ JDS ಶಾಸಕರು ಕುಮಾರಸ್ವಾಮಿ ನಾಯಕತ್ವದಲ್ಲಿ ಚುನಾವಣಾ ತಂತ್ರ ಪ್ರತಿತಂತ್ರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು 18 ಮತಗಳಿಂದ ಗೋವಿಂದರಾಜು ಚುನಾವಣೆಗೆ ಸ್ಪರ್ಧಿಸಿದರೆ ಅವರಿಗೆ BJPಯಿಂದ 6 ಮತಗಳು, ಜನಾರ್ದನ್ ರೆಡ್ಡಿ ಮತ್ತು ಯತ್ನಾಳ್ ಇವರಿಂದ ಒಟ್ಟು 26 ಮತಗಳು ಇವರಿಗೆ ಇದ್ದರೆ, ಇತ್ತ ವಿನಯ್ ಕಾರ್ತಿಕ್ ಇವರಿಗೂ ಸಹಿತವಾಗಿ 26 ಮತಗಳು ಇವೆ. ಇವರಿಗೂ ಸುಮಾರು 2 ಮತಗಳು, ಇವರಿಗೂ ಕಾಂಗ್ರೆಸ್ ಅಭ್ಯರ್ಥಿಗೂ ಸುಮಾರು 2 ಮತಗಳು, JDS ಅಭ್ಯರ್ಥಿಗೂ ಸುಮಾರು 2 ಮತಗಳು ಬೇಕೇ ಬೇಕು. ಇದು ಹೇಗೆಂದರೆ ಅವ್ರು ಬಿಟ್ಟು ಇವರಿಲ್ಲ, ಇವ್ರು ಬಿಟ್ಟು ಅವರಿಲ್ಲ. ಅಂದರೆ ಇವರ ಓಟನ್ನು ಅವರು ಕದಿಬೇಕು, ಇಲ್ಲವೇ ಅವರ ಓಟನ್ನು ಇವರು ಕದಿಬೇಕು. ಇಂಥ ಐತಿಹಾಸಿಕ ಚುನಾವಣೆ ರಾಜ್ಯದಲ್ಲಿ ನಡೆಯುತ್ತಲಿದೆ. ಇದು ಸಣ್ಣ ಚುನಾವಣೆ ಅಲ್ಲ, ಹಿಂದೂ ನಡೆದಿಲ್ಲ, ಮುಂದೂ ನಡೆಯೋ ಸಾಧ್ಯತೆ ಕಡಿಮೆ. ಅಂತಹ ಚುನಾವಣೆ ಇಂದು ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಚುನಾವಣೆ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡುತ್ತದೆ ಎಂದರೂ ಅತಿಶಯೋಕ್ತಿಯಾಗಲಾರದು. ಇತ್ತ CM ಭೇಟಿಯಾಗಿ BJP ಭಿನ್ನಮತೀಯ ಶಾಸಕರು ಮಾತುಕತೆ ನಡೆಸಿದರೆ, ರೇವಣ್ಣ ಮತ್ತು KN ರಾಜಣ್ಣ ಇನ್ನೊಂದು ಕಡೆ ಮಾತುಕತೆ ನಡೆಸಿದ್ದಾರೆ. ಕುಮಾರಸ್ವಾಮಿ ಮತ್ತು ಯತ್ನಾಳ್ ಇವರ ಚರ್ಚೆ ಯಾವ ರೀತಿ ಫಲಿತಾಂಶ ಕೊಡುತ್ತದೆ ಎಂಬುದು ರಾಜ್ಯದ ಜನತೆ ಜಾತಕ ಪಕ್ಷಿಯಂತೆ ಕಾದು ನೋಡುತ್ತಲಿದ್ದಾರೆ. ಇನ್ನೊಂದು ವಿಶೇಷ ಸಂಗತಿ ಎಂದರೆ ಅಡ್ಡ ಮತದಾನದಿಂದಲೇ ಜಯ ಖಚಿತ. ಇದರ ಬಗ್ಗೆ ಚರ್ಚೆ ಮಾಡುತ್ತಾ ಹೋದರೂ ಸಮಯ ಸಾಲದು. ಈ ಚುನಾವಣೆಯಿಂದ ಮುಂದಿನ ರಾಜಕೀಯ ಬೆಳವಣಿಗೆಗಳು ಯಾವ ಕಡೆ ತಿರುಗುತ್ತವೆ, ರಾಜಕೀಯ ರಂಗದಲ್ಲಿ ಏನು ಏರುಪೇರಾಗುತ್ತದೆ, ಶಿವ ಸರ್ಕಾರದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಂದಿನ ನಡೆ ನುಡಿ ಈ ಇಂದಿನ ಫಲಿತಾಂಶ, ಈ ಚುನಾವಣೆಯ ಫಲಿತಾಂಶದ ಮೇಲೆ ನಿಂತಿದೆ ಎಂದು ರಾಜ್ಯದ ಜನತೆಯ ಚರ್ಚೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.